ನಮ್ಮೆಲ್ಲರಿಗೂ ಕನ್ನಡದ ಎಕ್ಸ್ಕ್ಯೂಸ್ ಮೀ ಸಿನಿಮಾ ನೆನಪಿರಬಹುದು. ಅದರಲ್ಲಿ ಒಬ್ಬ ವ್ಯಕ್ತಿ ತಾನು ಪ್ರೀತಿಸಿದ ಹುಡುಗಿಯ ಮನಸ್ಸನ್ನು ಗೆಲ್ಲಲು ತಾನು ಒಬ್ಬ ದೊಡ್ಡ ಸಂಗೀತಗಾರ ಎಂದು ಸುಳ್ಳು ಹೇಳುತ್ತಾನೆ. ಅವನಿಗೆ ಸಂಗೀತದ ABCD ಕೂಡ ತಿಳಿದಿರುವುದಿಲ್ಲ. ಆದರೂ ಕೇವಲ ವೈಯಕ್ತಿಕ ಲಾಭಕ್ಕಾಗಿ ತನ್ನ ಅಸ್ತಿತ್ವವನ್ನೇ ಸುಳ್ಳಿನ ಮೇಲೆ ಕಟ್ಟಿಕೊಳ್ಳುತ್ತಾನೆ. ಪ್ರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ನಾವು ಸ್ನಾನಿಕ ಯೋಹಾನನನ್ನು ನೋಡುತ್ತೇವೆ. ಜನರು ಆತನ ಬಳಿಗೆ ಬಂದು, ನೀನು ಯಾರು, ನೀನು ಕ್ರಿಸ್ತನೋ ಎಂದು ಕೇಳಿದಾಗ ಅವನಿಗೆ ಅಹಂಕಾರ ಪಡಲು ಅಥವಾ ಸುಳ್ಳು ಹೇಳಿ ಪ್ರಸಿದ್ಧಿ ಪಡೆಯಲು ಎಲ್ಲ ಅವಕಾಶಗಳಿದ್ದವು. ಅವನು ಹೌದು ಎಂದು ಹೇಳಿದ್ದರೆ ಜನರೆಲ್ಲ ಅವನ ಕಾಲಡಿಯಲ್ಲಿ ಇರುತ್ತಿದ್ದರು. ಆದರೆ ಯೋಹಾನನು ಅತ್ಯಂತ ಸ್ಪಷ್ಟವಾಗಿ ಹೇಳುತ್ತಾನೆ, ನಾನು ಕ್ರಿಸ್ತನಲ್ಲ. ನಮ್ಮ ಜೀವನಕ್ಕೆ ಇದೊಂದು ಪಾಠ ಕಲಿಸುತ್ತದೆ. ನಮ್ಮ ದೈನಂದಿನ ಜೀವನದಲ್ಲಿ ನಾವು ಕೂಡ ಚಿಕ್ಕ ಪುಟ್ಟ ಲಾಭಕ್ಕಾಗಿ ಅಥವಾ ಇತರರ ಮುಂದೆ ದೊಡ್ಡವರಾಗಿ ಕಾಣಿಸಿಕೊಳ್ಳಲು ನಾವು ಅಲ್ಲದ ವ್ಯಕ್ತಿತ್ವವನ್ನು ಪ್ರದರ್ಶಿಸುತ್ತೇವೆ. ಆದರೆ ಸತ್ಯವೇ ದೇವರು. ಯೋಹಾನನು ತಾನು ಯಾರೆಲ್ಲ ಎಂಬುದನ್ನು ಒಪ್ಪಿಕೊಳ್ಳುವ ಮೂಲಕ ತಾನು ಯಾರು ಎಂಬುದನ್ನು, ಅಂದರೆ ಕ್ರಿಸ್ತನ ದಾರಿಯನ್ನು ಸಿದ್ಧ ಮಾಡುವವನು ಎಂದು ಜಗತ್ತಿಗೆ ಸಾರಿದನು. ಪ್ರಿಯರೇ, ಹೆಚ್ಚು ಬೇಡ, ಕಡಿಮೆಯೂ ಬೇಡ. ನಾವು ಏನಾಗಿದ್ದೇವೆಯೋ ಅದನ್ನು ಸತ್ಯವಾಗಿ ಒಪ್ಪಿಕೊಳ್ಳೋಣ. ಸತ್ಯವನ್ನು ಹೇಳುವುದರಿಂದ ನಮಗೆ ಕೆಲವು ಲಾಭಗಳು ತಪ್ಪಿ ಹೋಗಬಹುದು. ಆದರೆ ದೇವರಿಗೆ ಮೆಚ್ಚುಗೆಯಾದ ಜೀವನ ನಮ್ಮದಾಗುತ್ತದೆ. ಯೋಹಾನನಂತೆ ನಿಸ್ವಾರ್ಥವಾಗಿ ಸತ್ಯವಂತರಾಗಿ ಬಾಳಲು ದೇವರು ನಮಗೆ ಸಹಾಯ ಮಾಡಲಿ. ಆಮೇನ್.